ಆತ್ಮೀಯರೇ, ವಂದನೆಗಳು. ಹಿಂದಿನ ಕ್ಲಾಸಲ್ಲಿ ಗಂಗರಸರ ಬಗ್ಗೆ ಮೊದಲೇ ಸಂಚಿಕೆಯಲ್ಲಿ ಅವರು ಬಂದ ಹಿನ್ನೆಲೆಯನ್ನು ನೋಡಿದ್ವಿ. ಈಗ ಗಂಗರಸರಲ್ಲಿ ಯಾರ್ಯಾರು ಆಳ್ವಿಕೆ ಮಾಡಿ ಹೋಗಿದ್ದಾರೆ ಎಂಬ ವಿಷಯವನ್ನು ನಾನೀಗ ನಿಮ್ಮೆದುರಿಗೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 1ನೇ ಮಾಧವ, ಈತ ದಡಿಗನ ನಂತರ ಅಧಿಕಾರಕ್ಕೆ ಬಂದವನು. ಈತ ಸ್ವತಃ ಕವಿಯಾಗಿದ್ದನು ಹಾಗೂ ಕವಿಗಳಿಗೆ ಆಶ್ರಯ ನೀಡಿದ್ದನು. ಈತ ರಚಿಸಿದ ಕೃತಿ ದತ್ತಸೂತ್ರ. ಇವನ ನಂತರ ಹರಿವರ್ಮ ಹಾಗೂ 2ನೇ ಮಾಧವ ಆಳಿದರು. ಮಾಧವನ ಶಾಸನ ಕೋಟ ತಾಮ್ರ ಶಾಸನ ಈ ಮನೆತನದ ಪ್ರಾಚೀನ ಹಾಗೂ ನೈಜ ಶಾಸನವೆನ್ನಲಾಗಿದೆ. ಈತನಿಗೆ ಕೃಷ್ಣವರ್ಮನೆಂಬ ಮಗನಿದ್ದ. ಈತನನ್ನು ಪಟ್ಟಕ್ಕೆ ತರುವುದರಲ್ಲಿ ಪಲ್ಲವ ಸಿಂಹವರ್ಮ ಪ್ರಮುಖ ಪಾತ್ರ ವಹಿಸಿದನಂತೆ. ಇದೇ ಸುಮಾರಿಗೆ ಉತ್ತರ ಕರ್ನಾಟಕದ ಕಾರವಾರ, ಬೆಳಗಾವಿ, ಧಾರವಾಡ ಜಿಲ್ಲೆಗಳನ್ನೊಳಗೊಂಡ ಪ್ರದೇಶದಲ್ಲಿ ಕದಂಬ ರಾಜ್ಯದ ಸ್ಥಾಪನೆಯಾಗಿತ್ತು. ಕದಂಬರಿಗೂ ಪಲ್ಲವರಿಗೂ ನಡುವೆ ವೈರ ಬಿದ್ದು ಸಹಜವಾಗಿ ಪಲ್ಲವರು ಗಂಗರನ್ನು ಪ್ರೋತ್ಸಾಹಿಸಿ ಅವರಿಗೆ ಸಹಾಯ ಮಾಡಿದರು ಅಥವಾ ಸಹಾಯಕರಾದರು. ನಾವೀಗ ಇಮ್ಮಡಿ ಮಾಧವನ ಬಗ್ಗೆ ನೋಡೋಣ. ಗಂಗಾ ಇಮ್ಮಡಿ ಮಾಧವ ಸಹ ವಲ್ಲಭ ಸ್ಕಂದವರ್ಮನ ಸಹಾಯದಿಂದ ರಾಜಾಭಿಷಕ್ತನಾದನೆಂದಿದೆ. ಇವರು ಎದುರಿಸಿದ ತೊಡಕುಗಳಾವವು, ಪಲ್ಲವರು ಸಹಾಯ ಇವರಿಗೆ ಬೇಕಾಗಲು ಆಗ ನಡೆದಿರಬಹುದಾದ ಘಟನೆಗಳೆಂತಹವು ಎಂಬ ಯಾವ ಪ್ರಶ್ನೆಗಳಿಗೂ ಇದುವರೆಗೆ ಸೂಕ್ತವಾದ ಸಮಾಧಾನ ದೊರಕಿಲ್ಲ. ವಿಷ್ಣುಗೋಪ ಈ ಮಾಧವನ ಅನುಜ. ವೀರವರ್ಮನೆಂಬ ಇನ್ನೊಬ್ಬ ಸೋದರ ಅಲ್ಪ ವಯಸ್ಕನಾಗಿದ್ದಾಗಲೇ ಮರಣಿಸಿರಬಹುದು. ಮಾಧವನಿಗೆ ಸಂತತಿ ಇರಲಿಲ್ಲ. ಆದ್ದರಿಂದ ವಿಷ್ಣುಗೋಪನ ಮಗನಾದ ಮುಮ್ಮಡಿ ಮಾಧವ ಇವನ ಉತ್ತರಾಧಿಕಾರಿಯಾದ. ಈಗ 3ನೇ ಮಾಧವನ ಬಗ್ಗೆ ನೋಡೋಣ. ಇವನು ತೊಡಂಗಾಲ ಮಾಧವ ಎಂದು ಹೆಸರಾಗಿದ್ದಾನೆ. ಈತ ಕದಂಬ ಅರಸ ಕಾಕಸ್ತುವರ್ಮನ ಮಗಳನ್ನು ವಿವಾಹವಾಗಿದ್ದ. ವಿಜಯಕೀರ್ತಿ ಇವನ ದೀಕ್ಷಾ ಗುರುಗಳಾಗಿದ್ದರು. ಈ ವೇಳೆಗೆ ಕದಂಬರೊಡನೆ ಇವರಿಗೆ ಇದ್ದ ವೈಷಮ್ಯ ಹೆಚ್ಚಾಗಿ ಬಹುಶಃ ಅದನ್ನು ಕೊನೆಗಾಣಿಸಲೆಂದೇ ಕದಂಬ ಕಾಕಸ್ತುವರ್ಮ ತನ್ನ ಮಗಳನ್ನು ಮಾಧವನಿಗೆ ಲಗ್ನ ಮಾಡಿಕೊಟ್ಟಂತೆ ತೋರುತ್ತದೆ. ಈ ಮಾಧವನ ಮಗ ಅವನೀತ. ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿಗಾಗಿ ನಾನು ಗಂಗಾ ವಂಶದ ಬಗ್ಗೆ ನಿಮ್ಮೆದುರಿಗೆ ಚರ್ಚೆ ಮಾಡ್ತಾ ಇದ್ದೇನೆ. 8ನೇ ಕ್ಲಾಸಿನ ಸಮಾಜ ವಿಜ್ಞಾನದಲ್ಲಿ ಸಂಕ್ಷಿಪ್ತ ಮಾಹಿತಿ ಇರುತ್ತದೆ. ಈಗ ಅವನೀತ, ಈತನ ಕಾಲ ಕ್ರಿಸ್ತಶಕ 500ರಿಂದ 528. 28 ವರ್ಷಗಳ ಕಾಲ ಆಳ್ವಿಕೆ ಮಾಡಿರುವಂತಹ ಅರಸ ಅವನೀತ. ಈತ 3ನೇ ಮಾಧವನ ಮಗ. ಶಿವನ ಆರಾಧಕನಾಗಿದ್ದನು. ಸರ್ವಧರ್ಮ ಸಮನ್ವಯಿಯಾಗಿದ್ದನು. ಈತನನ್ನು ಶಾಸನಗಳು ಹರ ಚರಣಾರ ಎಂದು ಪ್ರಣಿಪಾತ ಎಂದು ಉಲ್ಲೇಖಿಸಿದೆ. ಹರಚರಣಾರ ಎಂದ ಪ್ರಣಿಪಾತ. ತಾಯಿಯ ತೊಡೆಯ ಮೇಲಿದ್ದಾಗಲೇ ಇವನಿಗೆ ರಾಜ್ಯಾಭಿಷೇಕವಾಯಿತೆಂದು ಒಂದು ಶಾಸನದಲ್ಲಿ ಹೇಳಿದೆ. ಆದರೆ ಈತ ಪ್ರಾಪ್ತ ವಯಸ್ಕನಾಗಿ ಅಧಿಕಾರ ಸೂತ್ರಗಳನ್ನು ಸ್ವತಃ ಪಡೆದಂದಿನಿಂದಲೇ ಇವನ ಆಳ್ವಿಕೆ ವರ್ಷಗಳನ್ನು ಗಣಿಸಲಾಗಿದೆ. ಇವನು ಹೊಸಕೋಟೆ ತಾಮ್ರ ಶಾಸನದಲ್ಲಿ ಪಲ್ಲವ ಅರಸನಾದ ಸಿಂಹ ವಿಷ್ಣುವಿನ ತಾಯಿ ಕಟ್ಟಿಸಿದ ಬಸದಿಗೆ ಈತ ದತ್ತಿಯನ್ನು ಬಿಟ್ಟ ವಿಷಯ ಹೇಳಿದೆ. ಗಂಗರ ರಾಜ್ಯದಲ್ಲಿ ಆಕೆ ಬಸದಿನ ಕಟ್ಟಿಸಿರುವುದನ್ನು ಗಮನಿಸಿದರೆ ಆಕೆ ಗಂಗಾ ಮನೆತನಕ್ಕೆ ಸೇರಿದವಳಾಗಿರಬಹುದೆಂದು ಹೇಳಿದೆ. ಇವನ ಆಳ್ವಿಕೆಯ ಆರಂಭದಲ್ಲಿ ಕಲುಷಿತಗೊಂಡಿದ್ದ ರಾಜಕೀಯ ಪರಿಸ್ಥಿತಿಯ ಲಾಭ ಪಡೆದು ದಂಗೆ ಎದ್ದ ಹಲವಾರು ಸಾಮಂತರನ್ನು ಈತ ಸದೆ ಬಡೆದ. ಅವನೀತ ನಂತರ ಬಂದವ ದುರ್ವಾನೀತ. ಗಂಗರಲ್ಲಿಯೇ ಪ್ರಸಿದ್ಧ ದೊರೆ ದುರ್ವಾನೀತ. ಇವತನ ತಾಯಿ ಪುನ್ನಾಟ ದೇಶದ ರಾಜಪುತ್ರಿಯಾದ ಜ್ಯೇಷ್ಠಾದೇವಿ ಹಾಗೂ ತಂದೆ ಅವನೀತ. ಈತ ವೈಷ್ಣವ ಮತಾವಲಂಬಿಯಾಗಿದ್ದನು. ಭಾರವಿಯ ಕಿರಿತಾರ್ಜುನೆಯದ 15ನೇ ಸರ್ಗಕ್ಕೆ ಭಾಷ್ಯವನ್ನು ಬರೆದವನು. ಈತ ಗುಣಾಢ್ಯನ ಪೈಶಾಚಿ ಭಾಷೆಯಲ್ಲಿ ಬರೆದ ಒಡ್ಡ ಕಥಾವನ್ನು ಸಂಸ್ಕೃತಕ್ಕೆ ತರ್ಜುಮೆ ಮಾಡಿದನು. ಈತನ ಗುರು ಪೂಜ್ಯಪಾದ
ಅಥವಾ ದೇವಾನಂದಿತನ ಇವನ ಬಿರುದುಗಳು. ಅವನಿತ ಸ್ತರ, ಪೂಜಾರಾಯ, ಅಹಿತ, ಅನೀತ ಹಾಗೂ ಧರ್ಮ ಮಹಾರಾಜ, ಕುಲೋಧರ, ನೀತಿಶಾಸ್ತ್ರ, ವಕ್ತ, ಪ್ರಯುಕ್ತ, ಕುಶಲ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನನಗೆ ಯಾವುದೂ ಬೇಸರ ಇಲ್ಲ. ನಿಮ್ಮ ಬೆಂಬಲವೇ ನನ್ನ ಧ್ವನಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಧ್ವನಿಗೆ ಇನ್ನಷ್ಟು ಬೆಂಬಲ ನೀಡಿ. ಈತನ ಗುರುಗಳಾದ ದೇವನಂದಿಯು ಸಂಸ್ಕೃತ ವ್ಯಾಕರಣ ಶಬ್ದಾವತಾರವನ್ನು ಬರೆದಿದ್ದಾನೆ. ಈತ ಹಿರಿಯ ಮಗನಾಗಿದ್ದರೂ ಇವನ ತಂದೆ ಉತ್ತರಾಧಿಕಾರವನ್ನು ಕಿರಿಯ ಮಗನಿಗೆ ವಹಿಸಿದ ಕಾರಣ ಈತ ತನ್ನ ಹಕ್ಕನ್ನು ಸ್ಥಾಪಿಸಲು ಹೆಣಗಾಡಬೇಕಾಯಿತು. ಅಂದರೆ ಆಲತ್ತೂರು, ಪುರುಳಾಯಿ, ಪೆರ್ನೆಗರಗಳಲ್ಲಿ ನಡೆದ ತೀವ್ರ ಕದನಗಳಲ್ಲಿ ಇವನು ಶತ್ರುಗಳನ್ನು ಸೋಲಿಸಿದ. ಪುನ್ನಾಟ ರಾಜ್ಯದ ಅರಸನಿಗೆ ಗಂಡು ಮಕ್ಕಳಿಲ್ಲದ ಕಾರಣ ಆ ರಾಜ್ಯ ಸಹ ಇವನಿಗೆ ಸಿದ್ಧಕ್ಕಿತ್ತು. ಪುನ್ನಾಟ ಎಂಬುದು ಮೈಸೂರು ಜಿಲ್ಲೆಯ ಕಾವೇರಿ ಮತ್ತು ಕಪಿಲ ನದಿಗಳ ನಡುವಣ ಪ್ರದೇಶವಾಗಿತ್ತು. ಇದರ ರಾಜಧಾನಿ ಕೀರ್ತಿಪುರ. ಈಗಿನ ಹೆಗ್ಗಡದೇವನ ಕೋಟೆ ತಾಲೂಕಿನ ಕಿತ್ತೂರು ಇವನ ವಿರುದ್ಧ ಯುದ್ಧ ಮಾಡಿದ ವೈರಿಗಳಾರೆಂಬುದನ್ನು ತಿಳಿಯದು. ಚಾಳಕ್ಯ ವಂಶದ 1ನೇ ಕೀರ್ತಿವರ್ಮ ಅವರಲ್ಲಿ ಒಬ್ಬನೆಂದು ಹಲವರು ಹೇಳಿದರಾದರೂ ಇದು ಇನ್ನೂ ದೃಢಪಟ್ಟಿಲ್ಲ. ಇವನು ಪಣ್ಣಾದ ದೇಶವನ್ನು ಸಹ ಆಳುತ್ತಿದ್ದನೆಂದು ಶಾಸನಗಳು ಹೇಳಿದೆ. ಆ ದೇಶವನ್ನು ಗುರುತಿಸಲಾಗಿಲ್ಲ. ಇದು ಬಾಣನಾಡಾಗಿರಬಹುದೆಂದು ಸೂಚಿಸಲಾಗಿದೆ. ಇವನ ಕಾಲದಲ್ಲಿ ರಾಜ್ಯ ಆರ್ಥಿಕವಾಗಿ ಧನಾಢ್ಯನಾಗಿದ್ದ ಪ್ರಜೆಗಳು ಸುಖ ಸಮೃದ್ಧಿಗಳಿಂದ ತುಷ್ಟರಾಗಿದ್ದರು. ಸ್ವತಃ ಕವಿಯು ಪಂಡಿತನೂ ಆದ ಅರಸ ಕಲೆ ಸಾಹಿತ್ಯಗಳಿಗೆ ಆಶ್ರಯದಾತನಾಗಿದ್ದ. ಭಾರವಿ ಇವನ ಆಸ್ಥಾನದಲ್ಲಿ ಕೆಲ ಕಾಲ ಇದ್ದಂತೆ ತೋರುತ್ತದೆ. ಇವನ ಗುರುಗಳಾದ ಪೂಜ್ಯಪಾದರು ಶಬ್ದಾವತಾರವೆಂಬ ಪಾಣಿನಿ ಸೂತ್ರ ವೃತ್ತಿಯನ್ನು ಬರೆದಿದ್ದು ಅದಕ್ಕೆ ಟೀಕೆಯಾಗಿ ದುರ್ವನೀತ ಅದೇ ಹೆಸರಿನ ಗ್ರಂಥವನ್ನು ಬಹುಶಃ ಕನ್ನಡದಲ್ಲಿ ರಚಿಸಿದನೆಂದು ಹೇಳಲಾಗಿದೆ. ಶಾಸನಗಳಲ್ಲಿ ಈತನನ್ನು ನೀತಿಶಾಸ್ತ್ರ, ಪ್ರವಚನ ಹಾಗೂ ಪ್ರಯೋಗಗಳಲ್ಲಿ ಸಾಕ್ಷಾತ್ ವಿಷ್ಣುಗುಪ್ತನೆಂದೇ, ಗಾಂಧರ್ವ ವಿದ್ಯೆ, ನಾಟ್ಯಶಾಸ್ತ್ರ ಇತ್ಯಾದಿಗಳಲ್ಲಿ ತುಂಬುರು, ನಾರದ ಭರತ, ಕಂಬಲಾಚಾರ್ಯ ಇವರನ್ನೆಲ್ಲ ಮೀರಿಸಿದ್ದಾನೆಂದು ಪ್ರಶಂಸಿಸಲಾಗಿದೆ. ಗಂಗಾಮಂಥನದ ಪ್ರಖ್ಯಾತ ಅರಸರಲ್ಲಿ ದುರ್ವನೀತನೇ ಮೊದಲಿಗ. ದುರ್ವನೀತನ ಅನಂತರ ಅಕ್ರಮವಾಗಿ ಅವನ ಇಬ್ಬರು ಮಕ್ಕಳಾದ ಮುಷ್ಕರ ಮತ್ತು ಪೋಲವೀರರು ರಾಜ್ಯವಾಳಿದರು. ಇವರಿಗೆ ಕಿರಿಯನಾದ ಇನ್ನೊಬ್ಬ ಸೋದನಿದ್ದನಂತೆ ತೋರುತ್ತದೆ, ಆದರೆ ಅವನ ಹೆಸರು ಗೊತ್ತಿಲ್ಲ. ಅವನು ರಾಜ್ಯವಾಳಲು ಇಲ್ಲ. ಮುಷ್ಕರ ಸಿಂಧುರಾಜನ ಮಗಳನ್ನು ಮದುವೆಯಾಗಿದ್ದ. ಪೂಲವೀರ ಕಾಡು ಬೆಟ್ಟೆ ಹಾಗೂ ವಲ್ಲವರಸರ ಸಹಾಯದಿಂದ ರಾಜ್ಯವನ್ನು ಪಡೆದನೆಂದು ಒಂದು ಶಾಸನ ಸೂಚಿಸಿದೆ. ಆದರೆ ಇವರಿಬ್ಬರು ಯಾರು ಎಂದು ಹೇಳಲು ಸಾಧ್ಯವಾಗಿಲ್ಲ. ಬಹುಶಃ ಪಲ್ಲವ, ಚಾಳುಕ್ಯ ವಂಶದ ಅರಸನಾಗಿರಬಹುದು. ಪೂಲವೀರನ ಅನಂತರ ಮುಷ್ಕರನ ಮಗನಾದ ತ್ರಿವಿಕ್ರಮ, ಶ್ರೀ ತ್ರಿವಿಕ್ರಮ ಕ್ರಿಸ್ತಕ 629 654 ಅವನ ಮಗ ಭೂವಿಕ್ರಮ 654 679 ಆಳಿದರು. ಶ್ರೀವಲ್ಲಭ ಮನೋವಿನೀತ ಎಂಬ ಬಿರುದುಗಳನ್ನು ಪಡೆದಿದ್ದ. ಭೂವಿಕ್ರಮಗಳಂದೇ ಎಂಬಲ್ಲಿ ನಡೆದ ಪೋರ ಕದನದಲ್ಲಿ ಪಲ್ಲವನು ಸೋಲಿಸಿದನೆಂದು ಹೆಬ್ಬೂರು ಶಾಸನದಲ್ಲಿ ಹೇಳಿದೆ. ಈ ವೇಳೆಗೆ ಗಂಗರು ತಮ್ಮ ಸ್ವತಂತ್ರವನ್ನು ಕಳೆದುಕೊಂಡು ಆಗ ಪ್ರಬಲರಾಗಿದ್ದ ಚಾಳುಕ್ಯರ ಅಧೀನರಾಗಿದ್ದು, ಬಹುಶಃ ಚಾಳುಕ್ಯ 1ನೇ ವಿಕ್ರಮಾದಿತ್ಯ ಪಲ್ಲವರೊಡನೆ ನಡೆಸಿದ ಕದನಗಳಲ್ಲೊಂದರಲ್ಲಿ ಗಂಗರು ಈ ಅರಸ ಪ್ರಮುಖ ಪಾತ್ರ ವಹಿಸಿದ್ದರೆಂದು ಊಹಿಸಲಾಗಿದೆ. ಈಗ 1ನೇ ಶಿವಮಾರನ ಬಗ್ಗೆ ನೋಡೋಣ. ಭೂವಿಕ್ರಮನ ಬಳಿಕ ಅವನ ತಮ್ಮನಾದ 1ನೇ ಶಿವಮಾರ ಪಟ್ಟಕ್ಕೆ ಬಂದ. ಇವನು ಹಳ್ಳಿಗಿರಿ ತಾಮ್ರಶಾಸನದ ಕಾಲ ಶಕ 635. ಇವನ ಆಳ್ವಿಕೆ 34ನೇ ವರ್ಷವೆಂದು ಹೇಳಿರುವ ಕಾರಣ ಇವನು ಶಕ 601 ಎಂದರೆ 679 ಪಟ್ಟಕ್ಕೆ ಬಂದ. ಲಕ್ಷ್ಮಿ ಈತನನ್ನು ಒಲಿದು ಬಂದಾಳೆಂದು ಹೇಳಿಕೆಯನ್ನು ಗಮನಿಸಿದರೆ ಬಹುಶಃ ಭೂವಿಕ್ರಮನಿಗೆ ಮಕ್ಕಳಿಲ್ಲದ್ದರಿಂದ ರಾಜ್ಯ ಇವನಿಗೆ ದಕ್ಕಿತೆಂದು ಊಹಿಸಬಹುದು. ಪಲ್ಲವ ಯುವರಾಜನ ಮಕ್ಕಳಾದ ಪಲ್ಲವಾದಿರಾಜ ಜಯ ಮತ್ತು ವೃದ್ಧ ಎಂಬುವನು ಪಲ್ಲವೇಳರಸ ಮತ್ತು ತುಪ್ಪಳಾರಸ ಈತನ ಮಂಡಲಿಕರಾಗಿದ್ದರು. ಕೊಂಗಲ್ ನಾಡು 2000, ತೊರೆನಾಡು 500 ಮತ್ತು ಮಲೆ 1000 ಪ್ರಾಂತ್ಯಗಳ ಇನ್ನೊಬ್ಬ ಮಾಂಡಲಿಕನಾದ ಎರೆಗಂಗ ಆಳುತ್ತಿದ್ದ ಶಿವಮಾರನಿಗೆ ಶಿಷ್ಯಪ್ರಿಯ, ನವಕಾಮ, ಅವನಿ ಮಹೇಂದ್ರ, ಸ್ಥಿರ ವಿನೀತ, ದೇವರಾಜ ಮೊದಲಾದ ಬಿರುದುಗಳಿದ್ದವು. ಈಗ ಸ್ತ್ರೀ ಪುರುಷನ ಬಗ್ಗೆ ನೋಡೋಣ. ಸ್ತ್ರೀ ಪುರುಷ ಕ್ರಿಸ್ತಕ 725 788 ಕಾಲದಲ್ಲಿ ಆಳ್ವಿಕೆ ನಡೆಸಿದವನು.
1ನೇ ಶಿವಮಾರ ನಂತರ ಅವನ ಮೊಮ್ಮಗನಾದ ಸ್ತ್ರೀ ಪುರುಷ ಅಧಿಕಾರಕ್ಕೆ ಬಂದನು. ಈತ ಗಜಶಾಸ್ತ್ರ ಎಂಬ ಕೃತಿ ರಚಿಸಿದ್ದಾನೆ. ಈತನ ರಾಜಧಾನಿಯನ್ನು ಮಾಕುಂದದಿಂದ ಮಾನ್ಯಪುರಕ್ಕೆ ಬದಲಾಯಿಸಿದನು. 1ನೇ ಶಿವಮಾರನಿಗೆ ಧ್ವನಿ ಮಹೇಂದ್ರ ಎಂಬ ಬಿರುದಿತ್ತು. ತುಂಡಕ ಕದನದಲ್ಲಿ ಪಲ್ಲವರನ್ನು ಸೋಲಿಸಿದವನು. ಇವನ ಕಾಲದಲ್ಲಿ ಗಂಗರಾಜ್ಯ ಶ್ರೀರಾಜ್ಯ ಎಂದು ಕರೆಸಿಕೊಂಡಿತ್ತು. ಈತನ ಬಿರುದುಗಳು ರಾಜಕೇಶರಿ, ಪೆರ್ಮಾಡಿ, ಶ್ರೀವಲ್ಲಭ, ಭೀಮಕೂಪ. ಶಿವಮಾರನ ಮಗನು ಸ್ತ್ರೀ ಪುರುಷನು ತಂದೆಯೂ ಆಗಿದ್ದ ರಾಜಕುಮಾರ ತನ್ನ ತಂದೆ ಜೀವಿಸಿದ್ದಾಗಲೇ ಮೃತಪಟ್ಟಿರಬಹುದು. ಕ್ರಿಸ್ತಶಕ 725ರಿಂದ 788ರವರೆಗೆ 60 ವರ್ಷಗಳ ಕಾಲ ಆಳಿದ ಸ್ತ್ರೀ ಪುರುಷನಿಗೆ ಮುತ್ತರಸ ಎಂದು ಇನ್ನೊಂದು ಹೆಸರು, ರಾಜಕೇಸರಿ, ಭೀಮಕೋಪ, ರಣಭಾಜನ ಇತ್ಯಾದಿ ಬಿರುದುಗಳಿದ್ದವು. ಸ್ತ್ರೀ ಪುರುಷನ ಆಳ್ವಿಕೆಯ ಪ್ರಾರಂಭದಲ್ಲಿ ಪಲ್ಲವರಿಗೂ ಗಂಗರಿಗೂ ಘೋರ ಕದನಗಳು ನಡೆದವು. ಪಲ್ಲವ ಅರಸನಾದ ನಂದಿವರ್ಮ ಪಲ್ಲವ ಮಲ್ಲ ಇವನು ಸೋಮಕಲನಾಗಿದ್ದ. ಇವನು ತಾಮ್ರಶಾಸನವೊಂದರಲ್ಲಿ ಉಗ್ರೋದಯವೆಂಬ ರತ್ನಖಚಿತ ಕಂಠಾಭರಣವನ್ನು ಇವನು ಗಂಗರಾಜನಿಂದ ಕಿತ್ತುಕೊಂಡನೆಂದು ಹೇಳಿದೆ. ಇವನು ಗಂಗರಾಜ್ಯದ ಕೋವಳಾಲದವರೆಗೂ ಮುನ್ನಡೆದಿದ್ದರೆಂದು ಆ ಪ್ರದೇಶದಲ್ಲಿ ದೊರೆತ ವೀರಗಲ್ಲುಗಳಿಂದ ಖಚಿತಪಡುತ್ತದೆ. ಆದರೆ ಸ್ತ್ರೀ ಪುರುಷನು ಆಳ್ವಿಕೆಯ ಕೊನೆಯವರೆಗೂ ಈ ಪ್ರದೇಶಗಳು ಅವನ ರಾಜ್ಯದ ಭಾಗಗಳಾಗಿದ್ದವೆಂಬುದು ಅವನ ಶಾಸನಗಳಿಂದ ತಿಳಿಯದ ಕಾರಣ ಹೀಗೆ ದಂಡೆತ್ತಿ ಬಂದ ಪಲ್ಲವರನ್ನು ಸ್ತ್ರೀ ಪುರುಷ ಧೈರ್ಯದಿಂದ ಎದುರಿಸಿ ಉಗ್ರವಾದ ಕದನಗಳಲ್ಲಿ ಸೋಲಿಸಿದನೆಂಬುದು ಸ್ಪಷ್ಟವಾಗುತ್ತದೆ. ಇದೇ ಸಮಯದಲ್ಲಿ ಚಾಳುಕ್ಯ ಇಮ್ಮಡಿ ವಿಕ್ರಮಾದಿತ್ಯ ಪಲ್ಲವ ನಂದಿವರ್ಮನನ್ನು ಸೋಲಿಸಿದ. ಆದರೆ ಇವರಿಬ್ಬರ ಕೂಡಿ ಪಲ್ಲವರನ್ನು ಸೋಲಿಸಿದರೂ ಅಥವಾ ಪ್ರತ್ಯೇಕವಾಗಿ ವಿಜಯವನ್ನು ಸಾಧಿಸಿದರೂ ಹೇಳಲಾಗುವುದಿಲ್ಲ. ಕ್ರಿಸ್ತಶಕ 753ರ ವೇಳೆಗೆ ಬಾದಾಮಿ ಚಾಳುಕ್ಯರ ರಾಷ್ಟ್ರಕೂಟರ ವಶವಾಯಿತು. ಗಂಗಾ ಸ್ತ್ರೀ ಪುರುಷ ತನ್ನ ಸಾರ್ವಭೌಮತ್ವವನ್ನು ಒಪ್ಪುವನೆಂದು ರಾಷ್ಟ್ರಕೂಟ ಕೃಷ್ಣ ಆಶಿಸಿದ್ದ. ಆದರೆ ಸ್ತ್ರೀ ಪುರುಷ ರಾಷ್ಟ್ರಕೂಟರ ಅಸ್ತಿತ್ವವನ್ನೇ ಗಮನಕ್ಕೆ ತಂದುಕೊಳ್ಳಲಿಲ್ಲ. ಆದ್ದರಿಂದ ಇವರಿಬ್ಬರ ನಡುವೆ ಕದನಗಳಾದವು. ಕೃಷ್ಣ ಮಣ್ಣೆಯಲ್ಲಿ ಸೈನ್ಯ ಸಮೇತ ಬೀಡು ಬಿಟ್ಟಿದ್ದ. ಆದರೆ ಪಿಂಚನೂರು, ಬಾಗೇವಾರು ಮುಂತಾದ ಕಡೆಗಳಲ್ಲಿ ನಡೆದ ಕದನಗಳಲ್ಲಿ ಸ್ತ್ರೀ ಪುರುಷ ಶತ್ರುಗಳನ್ನು ಸೋಲಿಸಿ ಹೊರದೊಡ್ಡಿದನಲ್ಲದೆ ಅವರನ್ನು ಬಳ್ಳಾರಿ ಜಿಲ್ಲೆಯ ಕಂಪಲಿಯವರೆಗೂ ಅಟ್ಟಿಸಿಕೊಂಡು ಹೋದ. ಆದರೂ ಗಂಗರಾಜ್ಯದ ಉತ್ತರದ ಸ್ವಲ್ಪ ಭಾಗ ಕೆಲವು ಕಾಲ ಸ್ತ್ರೀ ಪುರುಷನ ಕೈ ತಪ್ಪಿತು. ಸ್ತ್ರೀ ಪುರುಷನ ಆಳ್ವಿಕೆಯ ಕಾಲಕ್ಕೆ ಗಂಗರಾಜ್ಯ ಷಣ್ಮಾವಧಿ ಸಹಸ್ರ ಅಂದರೆ 96,000 ಎನಿಸಿಕೊಂಡಿತ್ತು. ಇಷ್ಟು ವಿಸ್ತಾರವಾದ ರಾಜ್ಯವನ್ನು ಶ್ರೀ ರಾಜ್ಯವೆಂದೇ ಕರೆಯಲಾಗಿದೆ. ನೊಳಂಬರು ಗಂಗರ ಸಾಮಂತರಾಗಿದ್ದರು. ಆದರೆ ಇವರು ಸ್ವಲ್ಪ ಕಾಲ ರಾಷ್ಟ್ರಕೂಟರ ಪ್ರಭುತ್ವವನ್ನು ಒಪ್ಪಿಕೊಳ್ಳಬೇಕಾಯಿತು. ಕೃಷ್ಣನ ಅನಂತರ ಅವನ ಮಕ್ಕಳಾದ ಇಮ್ಮಡಿ, ಗೋವಿಂದ, ದುವರ ನಡುವಣ ಕಲಹಗಳ ಸಮಯದಲ್ಲಿ ಇವರು ಪುನಃ ಗಂಗರ ಪಕ್ಷವನ್ನೇ ಸೇರಿದರು. ಈ ಮನೆತನದ ನೊಳಂಬ ಮಾರವೆಯನ್ನು ಸ್ತ್ರೀ ಪುರುಷ ವಿವಾಹವಾಗಿದ್ದ. ಈಕೆಯಲ್ಲದೆ ವಿಜಯ ಮಹಾದೇವಿ ಮತ್ತು ಇನ್ನೊಬ್ಬಳು ಇವನ ಪತ್ನಿಯರು ದುಗ್ಗಮಾರ, ಹಿರಿಯಪ್ಪ, ಇಮ್ಮಡಿ, ಶಿವಮಾರ ಹಾಗೂ ವಿಜಯಾದಿತ್ಯರೆಂಬ 3 ಮಕ್ಕಳಿದ್ದರು. ಸ್ತ್ರೀ ಪುರುಷ ಗಜಶಾಸ್ತ್ರವೆಂಬ ಗ್ರಂಥದ ಕರ್ತೃವೆಂದು ಅನಂತರ ಶಾಸನಗಳಲ್ಲಿ ಹೇಳಿದೆ. ಭೇದ ಭಾವನೆ ಇಲ್ಲದೆ ಬಸದಿಗಳಿಗೂ ದೇವಾಲಯಗಳಿಗೂ ಈ ಅರಸ ದತ್ತಿಗಳನ್ನು ನೀಡಿದ. ಬದುಕಿರುವವರಿಗೂ ರಾಷ್ಟ್ರಕೂಟರು ಗಂಗರಾಜ್ಯವನ್ನು ಆಕ್ರಮಿಸಲು ಅಶಕ್ತರಾದರು. ಧನ್ಯವಾದಗಳು ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಮೆಯ ಪೋಷಕರುಗಳೇ, ಸ್ಪರ್ಧಾ ಪರೀಕ್ಷೆ ನಡೆಸುವಂಥ ಸ್ಪರ್ಧಾರ್ಥಿಗಳೇ. ಮುಂದಿನ ಸಂಚಿಕೆಯಲ್ಲಿ ಗಂಗಾರಸರ ಸಂಚಿಕೆಯಲ್ಲಿ 2ನೇ ಶಿವಮಾಲ ಆರಂಭ ಮಾಡೋಣ. ಚೆನ್ನಾಗಿ ಮನನ ಮಾಡಿ, ಅಭ್ಯಾಸ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ, ಜೈ ಭಾರತ್ ಮಾತೆ.